पुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। श्री जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಸರ್ವ ಸದ್ಗುರುಗಳ ಪರಂಪರೆಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಬಸವಾನಂದರ ಶ್ರೀ ಚರಣಗಳಿಗೆ ಅನಂತ ನಮನಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 29ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ಕೂಡ ಅತ್ಯಂತ ಮಹತ್ವವಾದ ಮಂದ ಮತ್ತು ಮಧ್ಯಮದವನು ಕೂಡ ಯಾವ ಪ್ರಪಂಚದಲ್ಲಿರುವಂತ ದೋಷ ದರ್ಶನದಿಂದ ವೈರಾಗ್ಯದಿಂದ ಮತ್ತು ಶ್ರೇಷ್ಠವಾಗಿರುವಂತ ಆತ್ಮ ಆನಂದವನ್ನ ಪಡೆದುಕೊಳ್ಳಬೇಕೆಂಬ ಮುಮುಕ್ಷತ್ವ ಇದ್ದವನಿಗೆ ಹಾಗೂ ಸದ್ಗುರುಗಳ ಅನುಗ್ರಹದಿಂದ ಅವನು ಕೂಡ ಮೋಕ್ಷವನ್ನ ಉಂಟು ಮಾಡುವ ಫಲವನ್ನು ಅವನಲ್ಲಿ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಇವತ್ತಿನ ದಿನ ವೈರಾಗ್ಯಂ ಚ ಮುಮುಕ್ಷತ್ವಂ ತೀವ್ರಂ ಯಶ್ಯ ತು ವಿದ್ಯತೆ ತಸ್ಮಿನ್ನೇವಾರ್ಥವಂತು ಶೋ ಫಲವಂತ ಸಮದಯ ಅಂತ ಇದರ ತಾತ್ಪರ್ಯವನ್ನ ಯಾವನಲ್ಲಿ ವೈರಾಗ್ಯ ಮತ್ತು ಮುಮುಕ್ಷತ್ವ ವೈರಾಗ್ಯ ಇತ್ತು ಮೋಕ್ಷದ ಅಪೇಕ್ಷೆ ಇದ್ದಿಲ್ಲ ಅಂದ್ರೆ ಅಥವಾ ಮೋಕ್ಷದ ಅಪೇಕ್ಷಾದ ವೈರಾಗ್ಯ ಇಲ್ಲಂದರೆ ಈ ಒಂದು ಯಾವ ಪರಮಾನಂದ ಪ್ರಾಪ್ತಿಯ ಫಲವನ್ನು ಕೊಡುವುದಿಲ್ಲ ಅಂತ. ಕಾರಣ ಈ ವೈರಾಗ್ಯ ಮತ್ತು ಮುಮುಕ್ಷತ್ವ ತೀವ್ರವಾಗಿರುವವು ಅವನಲ್ಲಿಯೇ ಶಮದಮಾದಿಗಳ ಸಾರ್ಥಕ ಫಲವು ಆಗುವವು. ಬಹಳ ಸಲ ನಾವು ವಿಚಾರ ಮಾಡಿದಂತೆ ಯಾರಲ್ಲಿ ಶಮ ದಮ ಅನ್ನುವುದಕ್ಕಿಂತ ಮುಂಚಿತವಾಗಿ ವೈರಾಗ್ಯ ಮತ್ತು ಮೋಕ್ಷದ ಅಪೇಕ್ಷ ಇದರ ಬಗ್ಗೆ ತೀವ್ರವಾದ ತೀವ್ರತೆ ಯಾರಲ್ಲಿ ಇದೆಯೋ ಅವರಲ್ಲಿ ಮಾತ್ರ ಈ ಶಮದಮಾದಿಗಳು ಬಂದು ಪ್ರಾಪ್ತಿಯಾಗುತ್ತವೆ. ಸಾಮಾನ್ಯ ವೈರಾಗ್ಯ ಸಾಮಾನ್ಯ ಮುಮುಕ್ಷತ್ವ ಇದ್ರೆ ಅವನಲ್ಲಿ ಮನೋ ನಿಗ್ರಹವನ್ನ ಮಾಡುವಂತ ಇಂದ್ರಿಯಾದಿಗಳ ನಿಗ್ರಹ ಮಾಡುವಂತ ತಮಗೆ ಬರುವಂತ ಸುಖ ದುಃಖಗಳಲ್ಲಿ ಸಮಾಧಾನ ಪಡುವಂತ ಈ ಒಂದು ಸಾಧನಗಳು ಆ ವ್ಯಕ್ತಿಯಲ್ಲಿ ಪೂರ್ಣ ಇರೋದಿಲ್ಲ. ಯಾರಲ್ಲಿ ವೈರಾಗ್ಯ ಮುಮುಕ್ಷತ್ವ ತೀವ್ರತೆಯಾದೋ
ಅವರಲ್ಲಿ ಮಾತ್ರ ಈ ಸಾಧನ ಚತುಷ್ಟಯ ಸಂಪನ್ನಗಳು ಸಾರ್ಥಕವಾಗುತ್ತವೆ ಅಂತಕ್ಕಂಥ ಮಾತನ್ನ ಆಧಾರವಾಗಿಟ್ಟುಕೊಂಡು ಕಾರಣ ಈ ಒಂದು ಈ ಫಲ ಆಗಬೇಕಾಗಿತ್ತು ಅಂತಂದ್ರೆ ಶಂಕರಾಚಾರ್ಯರ ಭಾಷೆಯಲ್ಲಿ ಕೆಲವು ಜನ ಅವರ ಮಾತುಗಳನ್ನ ತಪ್ಪಾಗಿ ಅರ್ಥವನ್ನ ಮಾಡುವಂತವರು ಕೂಡ ಉಂಟು. ಕಾರಣ ಮೋಕ್ಷ ಇಚ್ಛೆಯಿಂದ ಹುಟ್ಟಿದಂತ ನಮಗೆ ಯಾವುದರಿಂದ ಹುಟ್ಟಬೇಕಮ್ಮ, ಮೋಕ್ಷವನ್ನ ಮುಕ್ತಿಯನ್ನ ಪಡೆಯಬೇಕು ಅನ್ನುವ ಅಪೇಕ್ಷೆಯಿಂದ ನಮ್ಮಲ್ಲಿ ವೈರಾಗ್ಯ ಬಂದಿತ್ತು ಅಂದ್ರೆ ಅವು ಆತ್ಮಜ್ಞಾನಕ್ಕೆ ಮೊದಲ ಸಾಮಗ್ರಿಗಳು. ಅವು ಏನ್ ಮಾಡ್ತಾವಂದ್ರೆ ಯಾವ ಸಾಧಕನು ತನ್ನ ಜೀವನದಲ್ಲಿ ಬದುಕಿನಲ್ಲಿ ಅಲುಗಾಡದೆ ಬಂಡೆಯಂತೆ ನಿಂತು ತಮ್ಮ ಬಾಳಿಗೆ ಒಂದು ಸ್ಥಿರತೆಯನ್ನ ಕೊಡುತ್ತವೆ. ಆ ಮೌಲ್ಯಗಳಿಲ್ಲದೆ ಕೇವಲ ಪ್ರಾಮಾಣಿಕ ಜೀವನವನ್ನು ನಡೆಸುವನೆಂದು ಹೊರಟ ವ್ಯಕ್ತಿಗಳು ದುರಂತದಲ್ಲಿ ಕೊನೆಗೊಂಡಿರುವುದನ್ನು ನಾವು ಕಂಡಿದ್ದೇವೆ. ವೈರಾಗ್ಯದ ತಳಹದಿ ಇಲ್ಲದಿರುವಾಗ ಅವರು ಹೆಣ್ಣು ಹೊನ್ನು ಮಣ್ಣುಗಳ ಆಮಿಷಕ್ಕೆ ಸಿಕ್ಕಿ ಜೀವನದಲ್ಲಿ ಹಣ್ಣಾಗಿ ಹೆಣಗಾಡಿ ಕೊನೆಗೆ ಮಣ್ಣಾಗುವರು. ಅವರ ಗಳಿಕೆಯ ಮಾರ್ಗ ಪ್ರಾಮಾಣಿಕವಾದದ್ದಾಗಿರಬಹುದು, ಆದರೆ ಅವರ ಗುರಿ ನಿಷ್ಕೃಷ್ಟವಾದದ್ದು. ಅವರು ಸಾತ್ವಿಕವೆಂದು ಹೇಳಿಕೊಳ್ಳುವ ಜೀವನವು ಆಧ್ಯಾತ್ಮಿಕದ ಆಧಾರ ರಹಿತವಾದುದರಿಂದ ವಾದಾಗ ಅವರಲ್ಲಿ ಯಾಕ್ರಿ ಹಿಂಗಾಗ್ತದಂದ್ರೆ ಬಹಳ ಜನ ಸ್ವಾಮಿಗಳು ಇರ್ಬೋದು, ಸಾಧುಗಳು ಇರ್ಬೋದು, ಗುರುಗಳೇ ಇರ್ಬೋದು, ಮತ್ತೆ ಸನ್ಯಾಸಿಗಳೇ ಇರಬಹುದು, ಬ್ರಹ್ಮಚಾರಿಗಳೇ ಇರಬಹುದು. ಇವರೆಲ್ಲರ ಬಗ್ಗೆ ನಾವು ಬರೇ ಶಂಕರರ ಭಾಷೆಯನ್ನ ವಿಚಾರ ಮಾಡದೆ ಸದ್ಯ ವರ್ತಮಾನ ಕಾಲದಲ್ಲಿ ಲೋಕದಲ್ಲಿ ನಡೆದಿರುವಂತ ಕೆಲವು ಸನ್ನಿವೇಶಗಳನ್ನ ಅವಲೋಕನ ಮಾಡಿದ್ದಾದರೆ ಇವರು ಹೀಗೆ ಯಾಕೆ ಅನ್ನುವಂತ ಪ್ರಶ್ನೆ ಬರ್ತದೆ. ಆ ಸ್ವಾಮಿಗಳದು ಹಿಂಗಾಯ್ತು, ಈ ಸ್ವಾಮಿಗಳದು ಹಿಂಗಾಯ್ತು, ಆ ಸನ್ಯಾಸದು ಹೀಗಾಯ್ತು, ಈ ಸನ್ಯಾಸದು ಹೀಗಾಯ್ತು. ಕೆಲವು ಟಿವಿಯಲ್ಲಿ ಬರ್ತಕ್ಕಂತ ಸನ್ನಿವೇಶಗಳನ್ನ ನೀವು ನೋಡಿರಿ, ನಾವು ನೋಡಿವಿ. ಯಾಕೆ ಹೀಗೆ ಅಂತಂದ್ರೆ ಅವರು ಪ್ರಾಮಾಣಿಕವಾದ ವೈರಾಗ್ಯ ಬದುಕನ್ನ ಅವರು ಕಲಿತು ಅಳವಡಿಸಿಕೊಂಡಿರಬಹುದು. ತೀವ್ರತರವಾದ ಮೋಕ್ಷೆಯನ್ನ ಪಡೆಯಬೇಕೆಂಬ ಇಚ್ಛೆ ಅವರಲ್ಲಿ ದೃಢವಾಗಿಲ್ಲ. ಯಾಕಂದ್ರೆ ವೈರಾಗ್ಯ ದೃಢ ಆಗಿಲ್ಲ. ಅದಕ್ಕಾಗಿ ಮನೆ ಯಾಕೆ ಹೊಸ ಮನೆ ಕಟ್ಟಿಸ್ಯಾರ, ಮನೆ ಸೀಳಿದೆ ಅಂದ್ರೆ ಅದಕ್ಕ ಮೊದಲನೇ ಬುನಾದಿ ಭದ್ರವಾಗಿಲ್ಲ ಅಂತ ಅರ್ಥ. ಬುನಾದಿ ಅಂದ್ರೆ ಫೌಂಡೇಶನ್ ಅಂತ. ಫೌಂಡೇಶನ್ ಸರಿ ಆಗಿದ್ರಂದ್ರೆ ಮನೆ ಎಷ್ಟೇ ಅಲಂಕಾರದಿಂದ ಎಷ್ಟೇ ಖರ್ಚನ್ನ ಮಾಡಿ ಕಟ್ಟಿದ್ರು ಕೂಡ ಕೆಲವು ದಿನಗಳಲ್ಲಿ ಸೀಳುತ್ತದೆ, ಬಿರುಕನ್ನ ಬಿಡುತ್ತದೆ. ಇದಕ್ಕೆಲ್ಲ ಏನು ದೋಷ ಅಂದ್ರೆ ಫೌಂಡೇಶನ್ ದೋಷ ಅಂತ.
ಅದಕ್ಕೆ ಮೋಕ್ಷವನ್ನ ಪಡಿಬೇಕಾಗಿದ್ರೆ ಮೊದಲು ವಿವೇಕ ವೈರಾಗ್ಯ ಅನ್ನುವಂಥದ್ದು ಫೌಂಡೇಶನ್ ಇದು. ಇದು ಭದ್ರವಾಗಿತ್ತಂದ್ರೆ ಎಂಥ ಪ್ರಸಂಗ ಎಂಥ ಕಷ್ಟಕಾಲ ಬದುಕಿನಲ್ಲಿ ಬಂದರೂ ಕೂಡ ಆ ಒಂದು ವೈರಾಗ್ಯ ಮೋಕ್ಷತ್ವ ಭದ್ರವಾದ ವ್ಯಕ್ತಿಯಲ್ಲಿ ಯಾವುದಕ್ಕೂ ಕೂಡ ಅಲುಗಾಡೋದಿಲ್ಲ. ಇಲ್ಲಂದ್ರೆ ಸಾಮಾನ್ಯ ವೈರಾಗ್ಯ ಇರ್ತದ, ವಿಶೇಷವಾದ ತಾಪಗಳು ಬಂದಾಗ ಆ ವೈರಾಗ್ಯವು ಕೂಡ ನಾಶ ಆಗ್ತವೆ. ಅದು ದೃಢವಾದ ವೈರಾಗ್ಯ ಅಲ್ಲ, ಅದು ಅಲುಗಾಡುವಂತ ವೈರಾಗ್ಯ. ಈ ತರ ಇದ್ದಾಗ ನಮ್ಮ ಮನಸ್ಸು ಕೂಡ ಏನಾಗ್ತದ, ನಿಗ್ರಹ ಆಗೋದಿಲ್ಲ. ನಮ್ಮ ಇಂದ್ರಿಯಾದಿಗಳು ನಿಗ್ರಹ ಆಗೋದಿಲ್ಲ. ನಮ್ಮಲ್ಲಿ ಶಾಂತಿ ನೆಲೆಸೋದಿಲ್ಲ. ಕಷ್ಟ ಸುಖಗಳನ್ನ ಸೈರಣೆ ಮಾಡಿಕೊಳ್ಳುವ ತಾಕತ್ತು ನಮ್ಮಿಂದ ಹೊರಟು ಹೋಗುತ್ತದೆ. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಬಹಳ ವಿಚಾರವನ್ನ ಮಾಡಿ ಬಾಳಿನಲ್ಲಿ ಅನಾಹುತಗಳು ಸಮೂಹಗಳು ಅಪ್ಪಳಿಸಿದಾಗ ಅವುಗಳನ್ನ ಎದುರಿಸಿ ನಿಲ್ಲುವ ಧೈರ್ಯವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಶಮದಮಾದಿಗಳು ಫಲ ಕೊಡುವುದು ವೈರಾಗ್ಯದ ಬಲದಿಂದ ಮತ್ತು ತೀವ್ರತರವಾದ ಮುಕ್ತಿಯನ್ನ ಪಡೆಯಬೇಕೆಂಬ ಹಂಬಲದಿಂದ. ಈ ಎರಡರಿಂದ ಮಾತ್ರ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದಕ್ಕ ಸಣ್ಣ ನಮ್ಮ ಅನುಭವದಲ್ಲಿ ನಿಮಗೂ ಗೊತ್ತಿದ್ದ ವಿಷಯ, ಸಮುದ್ರದ ದಡದಲ್ಲಿ ನಿಂತಂತ ವ್ಯಕ್ತಿಗೆ ಆ ದೂರ ನಿಂತರೂ ಕೂಡ ಸಮುದ್ರದಿಂದ ಅಪ್ಪಳಿಸುವ ಅಲೆಗಳು ನಮ್ಮನ್ನ ಬಂದು ಮುಟ್ತಾವ್ ನೋಡ್ರಿ. ಆ ತೆರೆಗಳು ಬಂದು ಬಿಡ್ತಾವ. ಬೆಳೆದಾಗ ನಾವು ಸ್ಥಿರವಾಗಿ ನಿಂತಂತ ವ್ಯಕ್ತಿಗಳು ಆ ಅಲೆ ಬಡಿದು ನೀರು ವಾಪಸ್ ಬರುವಾಗ ನಾವು ಸ್ವಲ್ಪ ಕಾಲು ಅಲುಗಾಡದಂಗ ಆಗ್ತವೆ ನೋಡ್ರಿ. ಬೇಕಿದ್ರೆ ಆ ಹುಸುಗು ಆ ನೀರಿನಿಂದ ಕೆಳಗೆ ಬರುವಾಗ ನಮ್ಮ ಕಾಲಿನಲ್ಲಿ ಸ್ವಲ್ಪ ಸಂದಾಗ್ತದೆ, ಗ್ಯಾಪ್ ಆಗ್ತದ. ಆ ಗ್ಯಾಪಿನಿಂದ ಬ್ಯಾಲೆನ್ಸ್ ಸ್ವಲ್ಪ ಅಲುಗಾಡದಂಗ ಆಗ್ತವೆ. ಆದ್ರೆ ಮನುಷ್ಯ ಬೀಳಂಗಿಲ್ಲ ಅಂತ. ಆದ್ರೆ ಅದೇ ಕೆಲವೊಂದು ಸಂದರ್ಭದಲ್ಲಿ ಈ ಯಾವ ಅಲೆಗಳು ಜೋರಾಗಿ ಬೀಸುವಾಗ ಆ ಸಮಯದಲ್ಲಿ ದಡದಲ್ಲಿದ್ದಂತ ವ್ಯಕ್ತಿಯನ್ನ ಅಪ್ಪಳಿಸಿ ಅವನನ್ನ ನೀರಿನಲ್ಲಿ ಮುಳುಗುವ ಪ್ರಮೇಯನ ಮಾಡುತ್ತದೆ. ಸಾಮಾನ್ಯ ಅಲೆ ಬಂದಾಗ ನಿಂತ ಅಷ್ಟೆ, ಬೀಳಿಲ್ಲ. ಅದೇ ಅಲೆ ಜೋರಾಗಿ ಅಪ್ಪಳಿಸಿದಾಗ ಆ ವ್ಯಕ್ತಿ ನೀರಿನಲ್ಲಿ ಬೀಳ್ತಾನೆ. ಅದೇ ಎಲೆಗಳು ಇನ್ನೊಂದು ಸಲ ಸುನಾಮಿ ಅಂತ ಅಪ್ಪಳಿಸಿದಾಗ ದೂರದಲ್ಲಿರುವಂತ ಎಷ್ಟೋ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದ ಪರ್ಯಂತರವಾಗಿ ಎಲ್ಲವನ್ನ ಧ್ವಂಸ ಮಾಡುವಂತ ಶಕ್ತಿ ಸಾಮರ್ಥ್ಯ ಅದ. ಒಂದೇ ಸಮುದ್ರದಲ್ಲಿ ಅಪ್ಪಳಿಸುವಂತ ಅಲೆಗಳ ಹೊಡೆತ ಜೋರಾದಾಗ ಮನುಷ್ಯ ಸಹಿಸಿಕೊಳ್ಳಲು ಅಸಾಧ್ಯ. ಅದರಂತೆ ಇಲ್ಲಿಯೂ ಕೂಡ ಸಂಸಾರ ಬದುಕು ಅನ್ನುವುದು ಇದೊಂದು ಜಟಕ ಬಂದಿದೆ. ಇದರಲ್ಲಿ ಕೆಲವೊಂದು ಸಮಯದಲ್ಲಿ ಎಂತೆಂತ ಕಷ್ಟಗಳು ಬಂದು ಅಪ್ಪಳಿಸ್ತಾವಂದ್ರೆ ಗೊತ್ತಿಲ್ಲ. ಅದು ಸಾಮಾನ್ಯ ಕಷ್ಟ ಬಂದಾಗ ಕೆಲವು ವ್ಯಕ್ತಿಗಳು ಸಹಿಸ್ಕೊಂತಾರೆ. ಅವ್ರಿಗೇನು ವೈರಾಗ್ಯ ಇದೇನು ಮುಮುಕ್ಷತ್ವ ಅಂತ ಏನ್ ಬೇಕಾಗಿಲ್ಲ. ಅವ್ರು ಎಂದು ಶಾಸ್ತ್ರ ಕೇಳಲಾರ್ದವ್ರು, ಏನೊಂದು ಮಾಡ್ಲಾರ್ದವ್ರು, ಅಂಥವ್ರು ಕೂಡ ಜಗತ್ತಿನಲ್ಲಿ ಬಹಳಷ್ಟು ಜನ ಉಂಟು. ಏನ್ರಿ ಅವ್ರು ಯಾವಾಗ್ಲೂ ಸಮಾಧಾನ ಇರ್ತಾರ, ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತೀವಿ.
ಆದ್ರೆ ಶಾಸ್ತ್ರ ದೃಷ್ಟಿಯಿಂದ ಆತ್ಮ ಅನಾತ್ಮ ವಿಚಾರವನ್ನ ಮಾಡಿ ನಮ್ಮ ಸ್ವರೂಪ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿತ್ತು ಅಂದ್ರೆ ಇದು ದೊಡ್ಡ ದೊಡ್ಡ ಸಾಧನೆ ಮಾಡಿ, ಸಾಮಾನ್ಯ ಸಾಧನೆ ಅಲ್ಲ. ಈ ಒಂದು ಸಾಧನೆಯ ಹಾದಿಯಲ್ಲಿ ಕಷ್ಟಗಳು ಬಂದು ಅಪ್ಪಳಿಸಿದಾಗ ಅವನು ಅಚಲವಾಗಿ ವಿವೇಕವನ್ನ, ವೈರಾಗ್ಯವನ್ನ, ಸಾಧನ, ಚಟ್ ಸಂಪತ್ತನ್ನ, ಮೋಕ್ಷವನ್ನ ಕಳೆದುಕೊಳ್ಳದೆ ತಯಾರಾಗಿ ಧೀರನಾಗಿ ನಿಲ್ಲುವುದು ವೈರಾಗ್ಯದ ತೀವ್ರತೆ, ಮೋಕ್ಷತ್ವದ ತೀವ್ರ ಅಪೇಕ್ಷತೆ. ಅದ ಕಾರಣ ವೈರಾಗ್ಯ ಮೋಕ್ಷದ ಅಪೇಕ್ಷೆನ ಅಂದ್ರೆ ಅವಲಂಬಿಸದೆ ಇದು ಬ್ರಹ್ಮಜ್ಞಾನ ಅಂತ. ಮತ್ತ ಈ 30ನೇ ಶ್ಲೋಕದಲ್ಲಿ ಏತೋರ್ ಮಂದತ ಯತ್ರ ವಿರಕ್ವ ಮುಮುಕ್ಷಯೋ ಮರೌ ಸಲೀಲವತ್ತತ್ರ ಶಮಾಧಿರ್ಭಾನ ಮಾತ್ರತ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರ. ಇದರ ತಾತ್ಪರ್ಯ ಏನಂದ್ರೆ, ಹಿಂದಿನ ಒಂದು ಸೂತ್ರಕ್ಕೂ ಈಗಿನ ಶ್ಲೋಕಕ್ಕೂ ಸಂಬಂಧ ಆದ. ಹಿಂದೆ ಯಾವನಲ್ಲಿ ಈ ವೈರಾಗ್ಯ ಮುಮುಕ್ಷತ್ವಗಳು ಮಂದವಾಗಿಯೋ ಅವನಲ್ಲಿ ಮರುಭೂಮಿಯಲ್ಲಿ ಕಾಣುವ ನೀರಿನಂತೆ ಸಮಾಧಿಗಳು ಆಭಾಸ ಮಾತ್ರ ಇರುತ್ತವೆ. ಯಾರಿಗಮ್ಮ ವೈರಾಗ್ಯ ಮುಮುಕ್ಷತ್ವಗಳು ತೀವ್ರತೆ ಇಲ್ಲ ಅಂದ್ರೆ ಮಂದ ಆಯ್ತು, ನೋಡೋಣ, ಮಾಡೋಣ, ವಿಚಾರಿಸೋಣ ಅನ್ನುವಂತ ಮಂದ ಬುದ್ಧಿಯವರಲ್ಲಿ ಮರುಭೂಮಿಯಲ್ಲಿ ಕಾಣುವ ನೀರಿನಂತೆ ಅಂತ ದೃಷ್ಟಾಂತ ಕೊಟ್ರು. ಮರುಭೂಮಿಯಲ್ಲಿ ನೀರು ಕಾಣ್ತಾವ ನೋಡಮ್ಮ. ಆ ಮರುಭೂಮಿಯಲ್ಲಿ ನೀರು ಕಂಡಾಗ, ನೋಡಿದಾಗ, ವಿಚಾರಿಸಿದಾಗ ಒಂದು ಹನಿ ನೀರು ಕೂಡ ಆ ಭೂಮಿಯಲ್ಲಿ ಇಲ್ಲ. ಬರೇ ಭೂಮಿ ಅಷ್ಟ. ಅಲ್ಲಿ ನೀರು ಕಂಡಂಗ ಆಗ್ತದೆ ವಿನಃ ನೀರಿಲ್ಲ. ನೀರು ಕಂಡಂತೆ ಕಾಣುತ್ತದೆ, ಆದರೆ ನೀರು ಇಲ್ಲ. ಅದರಂತೆ ಕೆಲವು ಜನರಲ್ಲಿ ಯಾವ ವೈರಾಗ್ಯ ಮತ್ತು ಮೋಕ್ಷದ ಅಪೇಕ್ಷೆ ಅನ್ನುವಂಥದ್ದು ಕಾಣ್ತದೆ ಯಾರಲ್ಲಿ ಅಂದ್ರೆ ಮಂದವಾಗಿರುವಂತ ವೈರಾಗ್ಯ, ಮಂದ ಮುಮುಕ್ಷತ್ವ ಇದ್ದವರಲ್ಲಿ. ಅವರು ಬಹಳ ವೈರಾಗ್ಯರಿ, ಅವ್ರಿಗೆ ಮೋಕ್ಷದ ಅಪೇಕ್ಷೆ ಬಹಳ ಆದ್ರೆ ಅವ್ರಿಗೆ ಅಂತ ಅನಿಸ್ತದ. ಆದರೆ ಹೇಗೆ ಅಂದ್ರೆ ಮರುಭೂಮಿಯಲ್ಲಿ ನೀರಿದ್ದಂಗಂತ ಇವರಲ್ಲಿ ಇದ್ದಂಗ ಕಾಣಿಸ್ತದ. ಆದ್ರೂ ಕೂಡ ನಿಜವಾಗಿ ಇವರು ಮೋಕ್ಷದ ಅಪೇಕ್ಷೆಗಳು ಅಲ್ಲ ಅಂತ ಅವರಲ್ಲೆಲ್ಲ ಕಂಡಂಗ್ ಕಾಣ್ತಾರ ಅಷ್ಟ ಜಗತ್ನಾಗ. ವೈರಾಗ್ಯ ಶಾಲೆಗಳು, ಮುಮುಕ್ಷಗಳು ಕಂಡಂಗ ಕಾಣ್ತಾರ, ನೀರ್ ಕಂಡಂಗ. ಅಲ್ಲಿ ಬರೇ ಭೂಮಿ ಹೆಂಗಿದೆಯೋ ಅದೇ ರೀತಿ ಇವರಲ್ಲಿ ರಾಗನೇ ಇರುತ್ತದೆ ವಿನ ವೈರಾಗ್ಯ ಇರೋದಿಲ್ಲ ಅಂತ. ಇಂಥ ವಿವೇಕ ವೈರಾಗ್ಯಗಳು ಇಲ್ಲದಿದ್ದರೆ ಶಮದಮಾದಿ ಸಂಪತ್ತುಗಳು ವೃದ್ಧಿಸುವುದು ಇಲ್ಲ. ಎಲ್ಲಾರು ಹೊಲದಾಗ ಬಿತ್ತವ್ರಿ, ಬೀಜ ಹಾಕ್ತಿವಿ. ಎಲ್ಲರೂ ಗದ್ದೆಯಲ್ಲಿ ನೆಲ್ಲು ಹಾಕ್ತಾರ. ಎಲ್ಲರ ಗದ್ದೆಯಲ್ಲಿ ಅಥವಾ ಹೊಲದಲ್ಲಿ ಹತ್ತಿ, ಮೆಣಸಿನಕಾಯಿ, ಅನಂತ ರೀತಿಯ ಬೀಜಗಳನ್ನು ಬಿತ್ತಾರ. ಎಲ್ಲರ ಹೊಲಗಳಲ್ಲಿ, ಗದ್ದೆಗಳಲ್ಲಿ ಭತ್ತನೂ ಬೆಳೀತದ, ಹೊಲದಾಗ ಹತ್ತಿ
ಹತ್ತಿ, ಮೆಣಸಿನಕಾಯಿ, ಜೋಳ ಹ್ಮ್ ಬಿತ್ತಿದಾಗ ಎಲ್ಲವೂ ಬೆಳಿತಾ ಬೆಳಿತಾ ಬರ್ತಾವ. ಹ್ಮ್ ಆದ್ರೆ ಕೆಲವೊಂದು ಹೊಲಗಳಲ್ಲಿ ಹ್ಮ್ ಆ ಬೆಳಿತಾ ಬೆಳಿತಾ ಆ ಬೆಳೆಗಳ ವೃದ್ಧಿನೇ ಆಗೋದಿಲ್ಲ. ಹ್ಮ್ ಅಲ್ಲೇ ಹತ್ತಿ ಎತ್ತರ ಬೆಳೆಯೋದಿಲ್ಲ, ಹ್ಮ್ ಭತ್ತ ಎತ್ತರ ಆಗೋದಿಲ್ಲ, ಜೋಳ ಇನ್ನೂ ವೃದ್ಧಿ ಆಗೋದಿಲ್ಲ. ಹೀಗಾದಾಗ ಅಲ್ಲಿ ನಾವು ಅಕ್ಕಿಯನ್ನ, ಹತ್ತಿಯನ್ನ, ಮೆಣಸಿನಕಾಯಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ರಿ? ಹೌದು. ಯಾಕಂದ್ರೆ ಅವು ಕಾಣ್ತಾವ, ಬೆಳೆ ಕಾಣ್ತಾವ, ಹತ್ತಿ ಬೆಳೆ, ಮೆಣಸಿನ ಬೆಳೆ, ಜೋಳದ ಬೆಳೆ ಕಾಣುತ್ತವ ಅಷ್ಟೆ. ಆದ್ರೆ ಪೂರ್ಣ ಪ್ರಮಾಣದ ವೃದ್ಧಿಯಾಗಿ ಆ ಬೆಳೆಗಳಲ್ಲಿ ಇರ್ತಕ್ಕಂತ ಆ ಬೆಳೆಗಳಲ್ಲಿ ಇರ್ತಕ್ಕಂತ ಫಲವನ್ನ ಕೊಡುವಂತ ಸಾಮರ್ಥ್ಯ ಕಳೆದುಕೊಂಡಿದ್ದಾವೆ. ಯಾಕ್ರಿ? ಗಿಡ ಬೆಳಿಲಿಲ್ಲ, ಹಾಗೆ ಅದಕ್ಕೆ ಫಲ ಆಗ್ಲಿಲ್ಲ, ಕಾಯಿ ಆಗ್ಲಿಲ್ಲ. ಈಗ ಜೋಳ ದಂಟು ಆಗ್ಲಿಲ್ಲ, ಜೋಳದ ತೆನಿ ಆಗ್ಲಿಲ್ಲ, ಜೋಳ ಆಗ್ಲಿಲ್ಲ. ಅಂದ್ರೆ ಅರ್ಥ ಏನಾಯ್ತಂದ್ರೆ ಬೆಳೆದರೂ ಕೂಡ ಅದು ನಿಷ್ಫಲ ಅಂತ. ಪೂರ್ಣ ಪ್ರಮಾಣದ ವೃದ್ಧಿ ಆದಾಗ ಮಾತ್ರ ಅದ ಫಲ ನಮಗ್ ಕೊಡ್ತದಂತ. ಅದಕ್ಕಾಗಿ ಇಲ್ಲಿ ಫಲ ಏನ್ರಿ ನಮಗಂದ್ರೆ ವಿವೇಕ, ವೈರಾಗ್ಯಗಳು, ಮುಮುಕ್ಷತ್ವ ನಮ್ಮಲ್ಲಿ ಪ್ರಬಲವಾಗಿದ್ದಾಗ ಮಾತ್ರ ಈ ಶಾಸ್ತ್ರಕ್ಕ ಸಾಧನವಾಗಿ ಹೇಳಿದಂತ ಸಾಧನ ಚತುಷ್ಟಿ ಸಂಪನ್ನೆಯ ಗುಣಗಳು ನಮ್ಮಲ್ಲಿ ವೃದ್ಧಿ ಆಗ್ತವೆ. ಶಾಂತಿ ಹೆಚ್ಚಾಗ್ತದ, ಮನಸ್ಸು ನಿಗ್ರಹ ಬಹಳ ಆಗ್ತದ. ಈ ರೀತಿ ಸಮಾಧಾನಗಳು ಆಗ್ತಾ 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 ತೃಪ್ತಿ ಸಮಾಧಾನಗಳು ಬರೀ ಭ್ರಾಂತಿ ಎನ್ನುತ್ತಾರೆ ಆಚಾರ್ಯರು. ಈ ಸಾಮಾನ್ಯ ಸಮಾಧಾನ, ಸಾಮಾನ್ಯ ಶಾಂತಿ, ಸಾಮಾನ್ಯ ತೃಪ್ತಿ ಆದ್ ನೋಡ್ರಿ. ಈಗ ನಾವು ಕೆಲವು ಜನರನ್ನ ಪ್ರತಿನಿತ್ಯ ಹೇಳ್ತೀವಿ, ಏನ್ರಿ ಆರಾಮಿದ್ದೀರೇನ್ರಿ ಸರ್ ಅಂತ ನಾವ್ ಅಂತೀವಿ, ಆರಾಮ್ ಅಂತ ಅವ್ರಂತಾರ. ಗುರುಗಳೇ ನೀವು ಆರಾಮೇನಂತ ಕೇಳ್ತಾರ, ನಾವು ಆರಾಮ್ ಅಂತೀವಿ. ಇದು ಒಂದು ರೀತಿ, ಈ ಪ್ರಕಾರ ಬೇರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಅವರು ನಮ್ಮನ್ನ ಕೇಳ್ತಾರ, ಏನ್ರಿ ಆರಾಮಿದ್ದೀರೇನ್ರಿ? ಆರಾಮ್ ಅಂತೀವಿ. ನಾವು ಅವ್ರಿಗೆ ಕೇಳ್ತೀವಿ, ಆರಾಮ್ ಅಂತೀವಿ. ಎಷ್ಟು ಜನ ಆರಾಮಿದ್ದಾರ್ರಿ ಜಗತ್ತಿನಲ್ಲಿ? ಒಳಗ ದುಃಖ, ಹೊರಗಡೆ ಆರಾಮ ಅಂತ. ಇದರಿಂದ ಅವರಿಗೆ ಮೋಕ್ಷದ ಆನಂದ ಆಗಿದೆ ನಮ್ಮವ್ರಿಗೆ. ಅವ್ರಿಗಾಗಿಲ್ಲ, ನಮಗಾಗಿಲ್ಲ, ನಮಗಾಗಿಲ್ಲ, ಅವ್ರಿಗಾಗಿಲ್ಲ. ಆದರೆ ಯಾವ ವ್ಯಕ್ತಿ ಮೋಕ್ಷದ ಮಾರ್ಗದಲ್ಲಿ ಹೋಗುವಾಗ ಅದಕ್ಕೆ ಬೇಕಾದಂತ ಸಾಧನಗಳನ್ನ ಆತ ಪಡೆದುಕೊಂಡು ಅವುಗಳಿಗೆ ವಿಚಾರವನ್ನ ಮಾಡಿ 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 ಮುಂದ ದಾರಿಯನ್ನು ಹಿಡಿಯುತ್ತಾನೆಯೋ ಅವನಿಗೆ ಮಾತ್ರ ಪೂರ್ಣ ಪ್ರಮಾಣದ ಬ್ರಹ್ಮದ ಆನಂದವೇ ಅವನಿಗೆ ಆಗ್ತದೆ. ಇಲ್ಲಂದ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಆಚಾರ್ಯರು ಅವು ಸದ್ಗುಣಗಳ ಆಭಾಸವೇ ಹೊರತು ಯಥಾರ್ಥವಾದ ಸಾಧನ ಸಂಪತ್ತುಗಳಲ್ಲ. ಇವು ಸಾಮಾನ್ಯವಾಗಿ ಸಂಪತ್ತು. ಇವು ಸಾಮಾನ್ಯ, ಬಹಳ ಮಾತನಾಡದೇ ಇರುವುದು, ಬಹಳ ಶಬ್ದವನ್ನ ಇನ್ನೊಬ್ಬರಿಗೆ ಕೇಳಲಾರ್ದಂಗ ಮಾತಾಡೋದು, ಆಮೇಲೆ ಪ್ರತಿಯೊಂದು ಕಾರ್ಯದಲ್ಲಿ ಬಹಳ ಬಹಳ ಶಿಸ್ತನ್ನ ಕಾಪಾಡಿಕೊಳ್ಳುವುದು, ಬಹಳ ಜನರ ಜಂಜಾಟದಿಂದ ದೂರ ಇಡೋದು,
ಬಹಳ ಗುಂಪು ಇದರಲ್ಲಿ ಸೇರದೆ ಇರುವುದು, ತನ್ನಷ್ಟಕ್ಕೆ ತಾನೇ ಒಂಟಿಯಾಗಿ ಇರುವಂತ ವ್ಯಕ್ತಿ ಇದ್ರೂ ಕೂಡ ಅವು ನಿಜವಾದ ಸಂಪತ್ತಲ್ಲ, ಅವು ಪ್ರಯೋಜನ ಅಲ್ಲ ಅಂತಾರ ಅವರು. ಆದ್ದರಿಂದ ಈಗಿನ ಕಾಲದಲ್ಲಿ ಮಹಾತ್ಮರೆಂದು ಕರೆಸಿಕೊಳ್ಳುವ ಅನೇಕರು, ಮಹಾತ್ಮನಂತ ಯಾರು ಕರೆಸಿಕೊಂತಾರಮ್ಮ ಅಂತವರಲ್ಲಿ ಅನೇಕರು ಬಾಹ್ಯ ನೋಟಕ್ಕೆ ವಿರಾಗಿಗಳಂತೆ ಕಂಡರು. ಹೊರಗಡೆ ಹೋದ್ರೆ ಎಂಥ ವೈರಾಗ್ಯಶಾಲಿ, ಇಂಥ ವೈರಾಗ್ಯವಂತರು ಯಾರು ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ನಮಗೂ ನಿಮಗೂ ಬಹಳ ಅನುಭವ ಆಗಿರಿವು, ಬಹಳ ಅನುಭವ. ಹೆಸರು ಹೇಳೋದು ಬೇಡ. ಅವ್ರ ಎಂತೆಂತ ವೈರಾಗ್ಯ ನೋಡ್ರಿ ಬಾಹ್ಯದಲ್ಲಿ ಹೆಂಗಂತ ನೋಟ. ಬಾಹ್ಯ ನೋಟಕ್ಕೆ ಇವ್ರು ಈ ಸಲ ಸಿಕ್ಕವರು ಪುನಃ ಸಿಗುತ್ತಾರೆ ಇಲ್ಲವೋ ಅನ್ನುವಂತೆ ಕಂಡರೂ ಆಂತರಿಕವಾಗಿ ಒಳಗಡೆ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಈ ಸುಖ ಶಾಂತಿಗಳಿಲ್ಲದೆ ಹಗಲು ರಾತ್ರಿ ನರಳುವರು. ಯಾಕೆ ಹಿಂಗಾಯ್ತಮ್ಮ ಅಂದ್ರೆ ಅದು ಭದ್ರವಾದ ನಿಜವಾದ ವೈರಾಗ್ಯ ಮುಮುಕ್ಷತ್ವ ಇಲ್ಲ, ಸೋಗು ಅಂತ. ವೈರಾಗ್ಯ ಒಂದು ಸೋಗು, ಮುಮುಕ್ಷತ್ವ ಒಂದು ಸೋಗು ಹಾಕಿಕೊಂಡು ಏನು ಹೊರಟಾರಲ್ಲಮ್ಮ, ಅವ್ರಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರಲ್ಲಿ ಷಟ್ ಸಂಪತ್ತೇ ಇಲ್ಲ ಅಂತ. ವಿವೇಕ ವೈರಾಗ್ಯ ಅಂತ ಬಿಟ್ಟು ಶಮದಮ ತಿರ್ಸಿಕೆ ಶ್ರದ್ಧಾ ಸಮಾಧಾನ ಅಂತಕ್ಕಂಥವು ಇಲ್ಲ ಅಂದಾಗ ಅವ್ರಿಗೆ ಹೇಗಿರ್ಲಿಕ್ಕೆ ಸಾಧ್ಯಮ್ಮ? ಬಾಹ್ಯದಲ್ಲೇ ತೋರ್ತಾರ ಅಷ್ಟ. ಅದಕ್ಕೆ ಸರ್ವಜ್ಞ ಮೂರ್ತಿ ಒಂದು ವಚನ ಹೇಳ್ಯಾನಮ್ಮ, ಸಾಧು ಸಿದ್ಧರು ಎಂದು ತೋದ ಕಾವಿಯ ಹೊದೆದು ಮೇಧಿನಿಯ ಮೇಲೆ ವಿಷಯಕ್ಕೆ ತಿರುಗುವವರು ಮಾದಿಗರು ನೋಡ ಸರ್ವಜ್ಞ ಅಂದತ್ತ. ನಾವ್ ಯಾರಿಗೆ ಮಾದಿಗರು ಅಂತೀವಿ ಅಂದ್ರೆ ಕೇಡು ಕುಲದಲ್ಲಿ ಹುಟ್ಟಿದವನಿಗೆ ಮಾದಿಗೆ ಅಂತೀವಿ. ಆದ್ರೆ ಅವರು ಸರ್ವಜ್ಞ ಮೂರ್ತಿ ಹೇಳ್ತಾನ, ನಾವು ಸಾಧುಗಳು, ನಾವು ಸಿದ್ಧಿ ಪುರುಷರು, ನಾವು ಯೋಗಿಗಳು, ಜ್ಞಾನಿಗಳಂತ ತೋದ ಕಾವಿ ಅಂದ್ರೆ ಕಾವಿಯನ್ನ ತೊಯಿಸಿ ಬಿಡಿ ಬಟ್ಟೆಗೆ ಕಾವಿ ಹಾಕಿ ಮೈ ಮೇಲೆ ಹೊತ್ತುಕೊಂಡು ಈ ಭೂಮಿಯ ಮೇಲೆ, ಭೂಮಿ ಅಂದ್ರೆ ಜಗತ್ತಿನಲ್ಲಿ ಈ ವಿಷಯಕ್ಕೆ ಅಂದ್ರ ಅವರು ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಗೆ, ಹೆಣ್ಣು ಮಣ್ಣು ಹೊನ್ನು ಮೊದಲಾದವುಗಳಿಗೆ ಅವರ ಮನಸ್ಸು ತಿರುಗುತ್ತಾ ಇತ್ತು ಒಳಗಡೆ ಅಂದ್ರೆ ಅವರೇ ನೋಡು ನಿಜವಾಗಿ ಈ ಜಗತ್ತಿನಲ್ಲಿ ಮಾದಿಗರು ಅಥವಾ ಶೂದ್ರರು ಅಂದ್ರು. ಈ ಮಾತು ಬಹಳ ವಿಚಾರ ಮಾಡಂಗದ. ನಾವು ಒಂದ್ ವೇಳೆ ನೀವ್ ಏನಾದ್ರೂ ಹೇಳಿದ್ರೆ ಜಗತ್ತಿನಲ್ಲಿ ಬಹಳ ವೈರತ್ವ ಬರ್ತಿತ್ತು. ಮಹಾತ್ಮರು ಹೇಳ್ಯಾರ, ಸರ್ವಜ್ಞ ಮೂರ್ತಿ ಹೇಳ್ಯಾನಂತ ಎಲ್ಲರೂ ತಲೆಬಾಗಬೇಕಷ್ಟ. ಯಾಕೆ ಸತ್ಯವಾದ ಮಾತಂತ. ಆ ಕಾರಣದಿಂದ ಈ ಜಗತ್ತಿನಲ್ಲಿ ಎಲ್ಲಾ ಸಾಧುಗಳು ಹಾಗೆ ಇದ್ದಾರಂತ ಅನ್ನಂಗಿಲ್ಲ. ಎಲ್ಲಾ ಕಾವಿ ಹಾಕಿದವರು ಇದೇ ಪ್ರಕಾರ ಅಂತ ಅನ್ನಂಗಿಲ್ಲ. ಒಳ್ಳೆಯವರು ನಾರ ಮತ್ತು ಆ ಕಾವಿಗೆ ಕಲಂಕ ತರುವಂತ, ಸಾಧು ತತ್ವಕ್ಕೆ ಭಂಗ ತರುವಂತ ವ್ಯಕ್ತಿಗಳು ಬಹಳ ಜನ ಅರ. ಮತ್ತ ಅಷ್ಟೇ ಅದಕ್ಕೆ ತಕ್ಕಂತೆ ಇರುವ ವ್ಯಕ್ತಿಗಳು ನಾರ. ಈ ಸರ್ವಜ್ಞ ಶಂಕರ ಆಚಾರ್ಯ ಹೇಳುವಂತ ಭಾಷೆ ಏನಂದ್ರೆ, ತಾತ್ಪರ್ಯ ಏನಂದ್ರೆ, ಯಾರು ವೇಷಕ್ಕೆ ತಕ್ಕಂತೆ ಯಾರಂದ್ರೆ ಅವ್ರು ನಿಜವಾಗಿ